ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 5ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:43 ಇರಲಿದೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:52 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 1:31 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ ಉಪರಿ ಇರೋದರಿಂದ ಶುಭ ಯೋಗ ಕೂಡ ಇರುತ್ತೆ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:26 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:50 ಬೆಳಿಗ್ಗೆ 9:22 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:02 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:37 ಬೆಳಿಗ್ಗೆ 9:27 ಹಾಗೆ ಮಧ್ಯಾಹ್ನ 12:49 ಮಧ್ಯಾಹ್ನ 1:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:37 ಬೆಳಿಗ್ಗೆ 10:04 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:15 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಅದೇ ರೀತಿ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ, ಹಾಗೆ ಒಂದು ಮನೆ, ವಾಹನ ಇವುಗಳಿಗೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಈ ದಿನ ಪ್ರಣಯ ಪಕ್ಷಿಗಳಿಗೆ ವಿಶೇಷವಾದಂಥ ಸಂತೋಷ ಉಂಟಾಗುವಂಥ ದಿನ. ಮನರಂಜನೆಗೂ ಕೂಡ ತುಂಬ ಶುಭಕರವಾಗಿರುವಂಥದ್ದು. ಹಾಗಾಗಿ ಮನಸ್ಸಿಗೆ ಹಿತ ಅನ್ನಿಸುವಂಥ ವಿಚಾರಗಳು ಈ ದಿನ ತುಂಬ ಜರುಗುತ್ತೆ. ಜೊತೆಗೆ ತುಂಬ ಕಂಫರ್ಟಬಲ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:21 ಬೆಳಿಗ್ಗೆ 11:22.
ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಬಹಳ ಫೇವರಬಲ್ ಆಗಿದೆ. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾದಂಥ ವ್ಯಾಪಾರಗಳು ನಡೆಯುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ನಿಮ್ಮ ಫೇವರಬಲ್ ಆಗಿ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇರುತ್ತೆ, ನೆಮ್ಮದಿ ಇರುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದ ಸಮಯ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 21 ನಿಮಿಷದವರೆಗೆ, ಹಾಗೆ ಸಂಜೆ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲಗಳು ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವರು ಈ ದಿನ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ಅನುಕೂಲ ಇದೆ ಈ ಚಂದ್ರಹೋರಾದ ಸಂದರ್ಭದಲ್ಲಿ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 20 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 27 ನಿಮಿಷದಿಂದ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 26 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅಷ್ಟೊಂದು ಅನುಕೂಲ ಇಲ್ಲ ಈ ದಿನ ಇರುವಂಥ ರವಿ ಹೋರಾದಲ್ಲಿ. ಹಾಗಾಗಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ, ಯಾವುದೇ ರೀತಿಯ ಕಮಿಟ್ಮೆಂಟ್ಗಳನ್ನಾಗಲಿ ಮಾಡ್ಕೊಳ್ಬೇಡಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ರವಿ ಹೋರಾದಲ್ಲಿ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಪ್ರಯತ್ನ ಬೇಡ, ಏಕೆಂದರೆ ಅಷ್ಟೊಂದು ಅನುಕೂಲ ಇರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 17 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ಒಳ್ಳೊಳ್ಳೆಯ ಸಮಯಗಳು ಯಾವುದಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು, ಅದನ್ನು ಶ್ರವಣ ಮಾಡಬೇಕು. ಅದು ಮಹಾಪುಣ್ಯದ ಕೆಲಸ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಕೊಳ್ಳೋದು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವಂಥದ್ದು, ಯಾವುದೇ ಪ್ರವಾಸ ಆಗಲಿ, ಯಾವುದೇ ರೀತಿಯ ಮಾತುಕತೆ ಆಗಲಿ, ಅಗ್ರಿಮೆಂಟ್ ಆಗಲಿ, ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪಗಳಾಗಲಿ, ಪೂರ್ವ ಸಿದ್ಧತೆಗಳಾಗಲಿ, ಇವುಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ ನಾವು ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದನ್ನು ಅನುಸರಣೆ ಮಾಡಿ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ನೀವು ಅಂದುಕೊಂಡಿರುವಂಥ ಫಲಿತಾಂಶಗಳೇ ಸಿಗಬೇಕು ಅಂತ ಹೇಳಿದ್ರೆ ಆಯಾ ದಿನದ ಈ ಎಲ್ಲ ವಿವರಗಳನ್ನು ನೀವು ಕೇಳಿಸ್ಕೊಂಡು, ಅದರಲ್ಲೂ ಈ ಹೊರ ಸಮಯದಲ್ಲೇ ನೀವು ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲ ಕೂಡ ನಿಮಗೆ ಲಭ್ಯವಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಏಕಾದಶಿಯ ದಿನ. ಅದರಲ್ಲೂ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂತ ಹೇಳಿದ್ರೆ ಅದು ಪಾಪಮೋಚಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಅಂದರೆ ಪಾಪಗಳಿಂದ ವಿಮುಕ್ತಿಯನ್ನು ಹೊಂದುವಂಥ ಏಕಾದಶಿ. ಇದನ್ನು ಕೆಲವರು ಸೌಮ್ಯ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಏಕೆಂದರೆ ಈ ಪಾಪಮೋಚನೆ ಏಕಾದಶಿ ಏನಿದೆ ಇದು ಶುಕ್ರವಾರ ಬಂದಿರುವಂಥದ್ದು ಮತ್ತಷ್ಟು ವಿಶೇಷತೆಯಿಂದ ಕೂಡಿರುವಂಥದ್ದು. ಏಕೆ ಅಂತ ಹೇಳಿದ್ರೆ ಭಗವಾನ್ ವಿಷ್ಣುವನ್ನು ಏಕಾದಶಿಯ ದಿನ ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಇದೆ. ಅದರಲ್ಲೂ ಶುಕ್ರವಾರ ಮಹಾಲಕ್ಷ್ಮಿಗೆ ಸಮರ್ಪಿತವಾಗಿರುವಂಥ ದಿನ. ಹಾಗಾಗಿ ಮಹಾಲಕ್ಷ್ಮಿ ಸಮೇತವಾಗಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿದ್ರೆ ಸಕಲ ರೀತಿಯಲ್ಲೂ ಕೂಡ ನಾವು ಮಾಡಿರೋವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯಿಂದ
ಆರೋಗ್ಯಪೂರ್ಣವಾದಂತಹ ಬದುಕನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಬಹಳ ವಿಶೇಷವಾಗಿ ನಾವು ಮಾಡಿರುವಂಥ ಪಾಪಗಳನ್ನು ಕಳೆದುಕೊಳ್ಳುವಂಥ ಒಂದು ಪ್ರಯತ್ನದ ಏಕಾದಶಿಯಾಗಿದೆ. ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ದಿನದ ಏಕಾದಶಿಯ ಆಚರಣೆಗೆ ತುಂಬ ಮಹತ್ವ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ಈ ಪಾಪಮೋಚನಿ ಏಕಾದಶಿಯ ದಿನ ಉಪವಾಸವನ್ನು ಭಕ್ತಿಯಿಂದ ಅನುಸರಣೆ ಮಾಡ್ತಾರೆ. ಅದರಲ್ಲೂ ನಾನಾ ವಿಧವಾಗಿ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ನೀಡು ಅಂತ ಹೇಳಿ ಭಗವಂತನಲ್ಲಿ ಭಿನ್ನಹ ಮಾಡಿಕೊಳ್ಳುವಂಥದ್ದು ಈ ದಿನದ ವಿಶೇಷ. ಹಾಗಾಗಿನೇ ಭಗವಾನ್ ವಿಷ್ಣು ಯಾರು ಉಪವಾಸ ಇರ್ತಾರೆ, ಯಾರು ಈ ಏಕಾದಶಿಯ ವ್ರತವನ್ನು ಯಥಾಶಕ್ತಿ ಅನುಸರಣೆ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾಗಿ ಪ್ರಸನ್ನನಾಗ್ತಾನೆ. ಸಂತೋಷ ಮತ್ತು ಸಮೃದ್ಧಿಯ ಪೂರ್ವಕವಾದಂತಹ ಆಶೀರ್ವಾದಗಳನ್ನು ನೀಡ್ತಾನೆ. ಹಾಗೆ ನಾವು ತಿಳಿದು ಮಾಡಿರುವಂಥ ತಪ್ಪುಗಳು, ತಿಳಿಯದೇ ಮಾಡಿರುವಂಥ ತಪ್ಪುಗಳು ಸಾಕಷ್ಟಿರುತ್ತೆ. ಪೂರ್ವಾರ್ಜಿತ ಕರ್ಮದಿಂದ ನಾವು ಬಂದು ಇಲ್ಲಿ ಬಳಲ್ತಾ ಇರ್ತೀವಿ. ಆ ಎಲ್ಲ ಬಂಧನಗಳಿಂದ, ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂಥ ಏಕೈಕ ಮಾರ್ಗ ಈ ದಿನ ಇರುವಂಥ ಈ ಪಾಪಮೋಚನಿ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡುವಂಥದ್ದು. ಏಕೆಂದರೆ ಇಲ್ಲಿ ಸಾಧಕರಿಗೆ ಮಾಡಿರುವಂಥ ಪಾಪಗಳ ಅರಿವು ಬಹಳ ಬೇಗ ಉಂಟಾಗುತ್ತೆ, ಪಶ್ಚಾತ್ತಾಪ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಮಾಡಿರುವಂಥ ಪಾಪಗಳನ್ನು ಕಳ್ಕೊಂಡು ಭಗವಂತನ ಸಾನ್ನಿಧ್ಯವನ್ನು ಹೊಂದಬೇಕು ಅನ್ನುವಂಥ ಹಂಬಲ ಭಕ್ತರಿಗಿರುತ್ತೆ. ಅದಕ್ಕಾಗಿಯೇ ಹಿಂದೆ ಮಾಡಿರುವಂಥ ಕರ್ಮಗಳು, ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು, ಅದರಿಂದ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಮಗೆ ಕಾನ್ಷಿಯಸ್ ಆಗಿ ನಾವು ಈ ಪಾಪಮೋಚನಿ ಏಕಾದಶಿಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನು ಧರ್ಮಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಬೇಕು, ನಮ್ಮ ಪ್ರಯತ್ನಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶಗಳು ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡಬೇಕು. ಹಾಗೆ ಈ ದಿನ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನು ಮಾಡಿ ಉಪವಾಸ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕು. ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಒಂದು ಪೀಠವನ್ನು ಸಿದ್ಧ ಮಾಡಿಕೊಳ್ಬೇಕು. ಏಕೆಂದರೆ ಇಲ್ಲಿ ಶುದ್ಧವಾದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಅದರ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು. ವಿಷ್ಣುವಿನ ಮುಂದೆ ಈ ದಿನ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು, ಹಳದಿ ಹೂಗಳನ್ನು ಈ ದಿನ ಅರ್ಪಿಸಬೇಕು. ಬಳಿಕ ವಿಧಿವಿಧಾನಗಳ ಜೊತೆಯಲ್ಲಿ ಪೂಜೆಯನ್ನು, ಷೋಡಶೋಪಚಾರ ಪೂಜೆಯನ್ನು ವಿಷ್ಣುವಿಗೆ ನೆರವೇರಿಸಬೇಕು. ಇನ್ನು ವಿಷ್ಣು ಭಗವಾನ್ಗೆ ಭೋಗವನ್ನು ಅರ್ಪಣೆ ಮಾಡಿ ಸಂಜೆ ಆರತಿಯನ್ನು ಮಾಡಿದ ಬಳಿಕ ವಿಷ್ಣು ಕಥೆಯನ್ನು ಓದಬೇಕು, ವಿಷ್ಣು ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಹಾಗಾಗಿ ಈ ದಿನ ಪಾಪಮೋಚನಿ ಏಕಾದಶಿಯ ಆಚರಣೆಯನ್ನು ಭಕ್ತಿಪೂರ್ವಕವಾಗಿ ನಡೆಸಬೇಕು. ಹಾಗೆ ಒಂದು ದಂತಕಥೆಯ ಪ್ರಕಾರ ಈ ಪಾಪಮೋಚನಿ ಏಕಾದಶಿ ಎಷ್ಟು ಮಹತ್ವದುಳ್ಳದ್ದು ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು. ಹಿಂದೆ ಚೈವನ ಋಷಿಗೆ ಚೈತ್ರರಥ ಅನ್ನುವಂಥ ಒಬ್ಬ ಸುಂದರ ಮಗ ಇದ್ದ. ಅವನು ಶಿವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಇಂದ್ರ ಅವನ ತಪಸ್ಸನ್ನು ಭಂಗಗೊಳಿಸಬೇಕು ಅಂತ ಹೇಳಿ ಅಪ್ಸರೆಯೊಬ್ಬಳನ್ನು ಕಳಿಸ್ತಾನೆ. ಆಕೆಯ ಸಹಾಯಕ್ಕೆ ಬಂದಂಥವನು ಕಾಮದೇವ. ಹಾಗಾಗಿ ಈ ಅಪ್ಸರೆ ಮತ್ತು ಕಾಮ ಇಬ್ಬರು ಸೇರಿ ಋಷಿ ಚೈತ್ರರಥ ಮಾಡ್ತಾ ಇದ್ದಂತಹ ತಪಸ್ಸನ್ನು ಭಂಗಗೊಳಿಸ್ತಾರೆ. ಇಲ್ಲಿ ಆ ಚೈತ್ರರಥ ಎದುರಿಗೆ ಇದ್ದಂತಹ ಅಪ್ಸರೆಯರನ್ನು ನೋಡಿ ಆಕೆಗೆ ಆಕರ್ಷಿತನಾಗ್ತಾನೆ. ಶಿವನ ತಪಸ್ಸನ್ನು ಮರೆತು ಅಪ್ಸರೆಯೊಂದಿಗೆ ಒಂದಾಗ್ಬಿಡ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಋಷಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗುತ್ತೆ. ತನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಕೇಳ್ಕೊಳ್ತಾನೆ. ಇದರ ಮರ್ಮವನ್ನು ಅರಿತಂತಹ ಋಷಿ ಕೋಪಗೊಂಡು ಆ ಅಪ್ಸರೆಗೆ ರಕ್ತ ಪಿಶಾಚಿಯಾಗು ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಅಪ್ಸರೆ ಇದರಿಂದ ತುಂಬ ದುಃಖಿತಳಾಗ್ತಾಳೆ, ಅಸಮಾಧಾನಗೊಳ್ತಾಳೆ. ಆ ಸಂದರ್ಭದಲ್ಲೇ ದೇವರನ್ನು, ವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅದೇ ಸಮಯದಲ್ಲಿ ದೇವ ಮುನಿಗಳಾದಂಥ ನಾರದರು ಅಲ್ಲಿಗೆ ಬಂದು ಆ ಅಪ್ಸರೆ ಮತ್ತು ಆ ಋಷಿಕುಮಾರನಾದಂತಹ ಚೈತ್ರರಥನಿಗೆ ತಾವು ಮಾಡಿರುವಂಥ ತಪ್ಪುಗಳ ಅರಿವನ್ನುಂಟು ಮಾಡ್ತಾರೆ. ಅದೇ ರೀತಿ ಈಗಾಗಲೇ ಆಗಿರುವಂತಹ ಪಾಪದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪಾಪಮೋಚನ ಏಕಾದಶಿಯ ದಿನ ಉಪವಾಸವನ್ನು ಆಚರಣೆ ಮಾಡಿ ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾರೆ. ಇಬ್ಬರು ಕೂಡ ನಾರದರ ಆದೇಶದಂತೆ ಪಾಪಮೋಚನಿ ಏಕಾದಶಿಯ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ, ನಂಬಿಕೆಯಿಂದ ಅನುಸರಣೆ ಮಾಡ್ತಾರೆ, ಉಪವಾಸ ಇರ್ತಾರೆ. ಹಾಗೆ ಏಕಾದಶಿಯ ಪ್ರತಿಜ್ಞೆಯನ್ನು ಕೈಗೊಂಡಿದ್ದರಿಂದ ಅವರಿಬ್ಬರೂ ಕೂಡ ಪಾಪದಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಧರ್ಮಶಾಸ್ತ್ರಗಳು ಹೇಳುವ ಪ್ರಕಾರ ನಾವು ಮಾಡಿರುವಂಥ ತಪ್ಪುಗಳಿಂದ
ನಾವು ಮಾಡಿರುವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಬೇಕು. ಹಾಗೆ ಈ ಏಕಾದಶಿಯನ್ನು ಏಕಾದಶಿಯ ವ್ರತದಂತೆಯೇ ಅನುಸರಣೆ ಮಾಡಬೇಕು. ಹಾಗಾಗಿ ಈ ದಿನ ಅನ್ನವನ್ನು ತಿನ್ನಬಾರ್ದು, ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ, ಮಾಂಸಾಹಾರ ಇಂಥ ಸೇವನೆಗಳನ್ನು ಮಾಡಬಾರ್ದು. ಹಾಗೆ ಯಾರಿಗೆ ಅನುಕೂಲ ಇದೆ ಅಂಥವರು ನಿರ್ಜಲ ಉಪವಾಸವನ್ನು ಅನುಸರಣೆ ಮಾಡಬೇಕು. ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಇರಲಿಕ್ಕೆ ಸಾಧ್ಯ ಇಲ್ಲದಂಥವರು ಹಣ್ಣು ಹಂಪಲುಗಳನ್ನು ಈ ದಿನ ಸೇವನೆ ಮಾಡಬಹುದು. ಈ ಮುರ ಅನ್ನುವಂಥ ರಾಕ್ಷಸ ಅಕ್ಕಿಯಲ್ಲಿ ಇರೋದರಿಂದ ಅಕ್ಕಿಯಿಂದ ಮಾಡಿರುವಂಥ ಅನ್ನದ ಪದಾರ್ಥಗಳನ್ನು ಈ ದಿನ ಸೇವಿಸಬಾರ್ದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಏಕಾದಶಿಯ ವ್ರತ ಕಟ್ಟುನಿಟ್ಟಾಗಿ ಅನುಸರಣೆ ಮಾಡುವಂಥವ್ರಿಗೆ ಖಂಡಿತ ಅವರು ಮಾಡಿರುವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ಭಗವಂತನ ಆದೇಶದ ರೂಪದಲ್ಲಿ ಇರುವಂಥದ್ದು. ಹಾಗಾಗಿನೇ ಧರ್ಮಶಾಸ್ತ್ರಗಳಲ್ಲಿ ಈ ಪಾಪಮೋಚನಿ ಏಕಾದಶಿ ಅಥವಾ ಈ ಪಾಪ ವಿಮೋಚನ ಏಕಾದಶಿಯನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಇದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ಜೀವನ ಸುಖಮಯವಾಗಿರುತ್ತೆ. ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯಪೂರ್ಣವಾದಂಥ ಬದುಕು ಇನ್ನು ಮುಂದೆ ದೊರೆಯಬೇಕು ಅಂತ ಹೇಳಿದ್ರೆ ಈ ದಿನದ ಏಕಾದಶಿಯಲ್ಲಿ ಮಹಾಲಕ್ಷ್ಮಿ ಸಮೇತ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಪಾಪ ಮೋಚಿನಿ ಏಕಾದಶಿ ಅಥವಾ ಪಾಪ ವಿಮೋಚಿನಿ ಏಕಾದಶಿ, ಪಾಪ ವಿಮುಕ್ತಿ ಏಕಾದಶಿ ಇರೋದರಿಂದ ಈ ದಿನದಲ್ಲಿ ಮಾಡುವಂತಹ ದಾನಗಳಿಗೆ ಅತ್ಯಂತ ಮಹತ್ವ ಇದೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ದಾನವನ್ನು ಈ ದಿನ ದೇವರ ಹೆಸರಿನಲ್ಲಿ ಮಾಡಬಹುದು. ಇನ್ನು ಈ ದಿನ ಸಂಜೆ ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಹಚ್ಚಬೇಕು. 5 ಪ್ರದಕ್ಷಿಣೆಗಳನ್ನು ತುಳಸಿ ದೇವಿಗೆ ಸಮರ್ಪಣೆ ಮಾಡಬೇಕು. ಇದರಿಂದ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿದಂತಾಗತ್ತೆ. ಲಕ್ಷ್ಮಿ ಶಾಶ್ವತವಾಗಿ ಅಂಥ ಮನೆಗಳಲ್ಲಿ ನೆಲೆಸಿರ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಪಾಪಮೋಚಿನಿ ಏಕಾದಶಿಯ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನದ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ತಾಮಸ ಆಹಾರವನ್ನು ಸೇವನೆ ಮಾಡಬಾರ್ದು, ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು. ಹಾಗೆ ಈ ದಿನ ತುಳಸಿಯನ್ನು ಕೀಳಬಾರ್ದು. ಹಿಂದಿನ ದಿನವೇ ತುಳಸಿ ಎಲೆಗಳನ್ನು ಕಿತ್ತಿಟ್ಕೊಂಡಿರಬೇಕು. ಈ ದಿನ ತುಳಸಿಯ ಎಲೆಗಳನ್ನು ಕೀಳಬಾರ್ದು. ಆದರೆ ಪೂಜೆಗೆ ತುಳಸಿ ಎಲೆಯನ್ನು ಸಮರ್ಪಣೆ ಮಾಡಬೇಕು. ಒಂದು ವೇಳೆ ತುಳಸಿ ಎಲೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನೆನ್ನೆ ಮಾಡಿರುವಂಥ ಪೂಜೆಯ ತುಳಸಿಯನ್ನೇ ಈ ದಿನ ಕೂಡ ಬಳಸ್ಬೋದು. ಆದರೆ ನೀರಿನಲ್ಲಿ ಅದನ್ನು ಸಂಪ್ರೋಕ್ಷಣೆ ಮಾಡಿಕೊಂಡು ಬಳಸೋದ್ರಿಂದ ತುಳಸಿ ದೇವಿ ಪ್ರಸನ್ನಳಾಗ್ತಾಳೆ. ತುಳಸಿ ದೇವಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ನೀವು ಮಾಡುವಂಥ ಉದ್ಯೋಗ, ವ್ಯಾಪಾರ ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಸಮೃದ್ಧಿಯನ್ನು ಕರುಣಿಸ್ತಾಳೆ. ಹಾಗೆ ಈ ಏಕಾದಶಿಯ ದಿನ ತಲೆ ಕೂದಲನ್ನು ಕತ್ತರಿಸುವಂಥದ್ದಾಗಲಿ, ಕ್ಷೌರ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಉಗುರುಗಳನ್ನು ಕತ್ತರಿಸುವಂಥದ್ದನ್ನು ಕೂಡ ಮಾಡಬಾರ್ದು. ಇದರಲ್ಲಿ ಬಡತನ ಬರುತ್ತೆ. ಜೊತೆಗೆ ಈ ದುರಾದೃಷ್ಟವನ್ನು ನೀವೇ ಆಹ್ವಾನ ಮಾಡಿದಂತಾಗ್ಬಿಡುತ್ತೆ. ಹಾಗಾಗಿನೇ ಪ್ರತಿ ಹಂತದಲ್ಲಿಯೂ ಕೂಡ ಈ ಸೋಲನ್ನು, ಅವಮಾನವನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಬರುವಂಥದ್ದು ಈ ದಿನ ಅಂದರೆ ಏಕಾದಶಿಯ ದಿನ ಇಂತಹ ಒಂದು ದುಷ್ಕೃತ್ಯಗಳನ್ನು ಮಾಡೋದರಿಂದ. ಹಾಗೆ ಈ ದಿನ ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ಹಾಗೆ ಬೇರೆಯವರು ದಾನ ಮಾಡುವಂಥ ಆಹಾರವನ್ನು ತೆಗೆದುಕೊಳ್ಬಾರದು ಅನ್ನುವಂಥದ್ದು ಇದೆ. ಈ ದಿನ ಉಪವಾಸ ಇದ್ದಂಥವರು ನಾಳೆ ದ್ವಾದಶಿಯ ಈ ಉಪವಾಸವನ್ನು ಮುರಿಯುವಂತಹ ಸಂದರ್ಭದಲ್ಲಿ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರುವಂಥ ಊಟವನ್ನೇ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆ ಯಾವುದೇ ರೀತಿಯ ಪಾಪಗಳನ್ನು ಮಾಡಬಾರ್ದು, ಕೆಟ್ಟ ಶಬ್ದಗಳನ್ನು ಉಪಯೋಗಿಸಬಾರ್ದು. ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ಸಂಘರ್ಷಗಳು, ಜಗಳಗಳು ಆಗದಂತೆ ನೋಡಿಕೊಳ್ಬೇಕು. ಜೊತೆಗೆ ಈ ದಿನದಲ್ಲಿ ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ಇತರರನ್ನು ನಿಂದಿಸುವಂಥದ್ದಾಗಲಿ ಅಥವಾ ಬೇರೆಯವರ ಬಗ್ಗೆ ದ್ವೇಷ, ಅಸೂಯೆಗಳನ್ನು ಹೊಂದುವಂಥದ್ದನ್ನಾಗಲಿ ಮಾಡಬಾರ್ದು. ಸದಾ ಸರ್ವದಾ ಭಗವಂತನ ಸೇವೆಯಲ್ಲಿ, ಭಗವಂತನ ಧ್ಯಾನದಲ್ಲೇ ತೊಡಗಿಸ್ಕೊಳ್ಬೇಕು. ಹಾಗೆ ಈ ದಿನ ಅತಿಯಾಗಿ ಪರಿಮಳ ಇರುವಂಥ ಯಾವುದೇ ವಸ್ತುಗಳನ್ನು ಸ್ವೀಕರಿಸಬಾರ್ದು ಅನ್ನುವಂಥದ್ದು ಕೂಡ ಇದೆ. ಏಕೆಂದರೆ ಈ ದೇಹ ಮತ್ತು ಮನಸ್ಸಿನ ಕಲ್ಮಶವನ್ನು ಹೆಚ್ಚಿಸುವಂಥದ್ದು ಈ ಅತಿಯಾದ ಪರಿಮಳ ಅಥವಾ ಅತಿಯಾದ ವಾಸನೆ ಇರುವಂಥ ವಸ್ತುಗಳು. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಸೇರಿಕೊಂಡಿರುವಂಥದ್ದು. ಹಾಗಾಗಿ ಇಂಥ ವಸ್ತುಗಳನ್ನು ಕಡ್ಡಾಯವಾಗಿ ಈ ದಿನ ತಿನ್ನಬಾರ್ದು. ಹಾಗಾಗಿ ಬಂಧುಗಳೇ, ಈ ದಿನ ಇರುವಂಥ ಪಾಪಮೋಚನಿ ಏಕಾದಶಿಯಂದು ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣುವನ್ನು ಕುರಿತು ಧ್ಯಾನ ಮಾಡಿ, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಕೂಡ ಪೂಜೆ ಮಾಡೋದ್ರಿಂದ ವಿಶೇಷ ಲಾಭಗಳು ನಿಮಗೆ ಲಭ್ಯವಾಗುತ್ತೆ. ಶಾಂತಿ, ಸಮೃದ್ಧಿಯ ಬದುಕು ತಮ್ಮದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ,
ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ತುಂಬ ಕಠಿಣ ಪರಿಶ್ರಮದ ನಂತರದಲ್ಲಿ ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳುವಂಥ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಕೆಲವೊಂದು ವಿಶೇಷವಾದಂತಹ ಯೋಜನೆಗಳನ್ನು ಹಾಕಿಕೊಳ್ಳುವಂಥ ಸಾಧ್ಯತೆಗಳಿದೆ. ದಿನದ ಅಂತ್ಯಕ್ಕೆ ಈ ಒಂದು ಕೆಲಸ ಕಾರ್ಯಗಳಿಂದ ಒತ್ತಡಗಳು ಹೆಚ್ಚಾಗುವಂಥದ್ದು, ಹಾಗೆ ಕೆಲವೊಮ್ಮೆ ಬಂಧುಗಳ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಧಾರ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಈ ದಿನ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಮನೆಯ ಒಳಗಿನ ಜವಾಬ್ದಾರಿಗಳು ಎಷ್ಟಿದೆಯೋ ಮನೆಯ ಹೊರಗೂ ಕೂಡ ಅಷ್ಟೇ ಜವಾಬ್ದಾರಿಗಳಿದೆ. ಹಾಗಾಗಿ ಈ ದಿನ ಯಾರಿಗಾದರೂ ಮಾತು ಕೊಟ್ಟಿದ್ದರೆ, ಎಲ್ಲಾದರೂ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದಾಗಿದ್ದರೆ ಅದಕ್ಕೆ ನೀವು ಅಡಿಯರಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮಾನ ಮರ್ಯಾದೆಯ ಪ್ರಶ್ನೆ ಸ್ವಲ್ಪ ಶೇಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ ಆಶ್ಚರ್ಯಕರ ಘಟನೆಯೊಂದು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ತುಂಬ ಕುತೂಹಲಪೂರ್ವಕವಾದಂತಹ ಒಂದು ಘಟನೆ ಅದು. ಜೊತೆಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಯಾವುದೇ ಕೆಲಸಗಳು ಮುಂದೂಡಲ್ಪಡ್ತಾ ಇದೆ ಅನ್ನುವಂಥ ಭಾವನೆ ಬಂದರೆ ಆದಷ್ಟು ಅದನ್ನು ಯೋಜಿತ ರೀತಿಯಲ್ಲಿ ಮುಂದಕ್ಕೆ ಹಾಕಿ ಅದಕ್ಕೊಂದು ಲಾಜಿಕಲ್ ಎಂಡನ್ನು ತರಬೇಕು. ಆ ರೀತಿ ಕೆಲಸ ಕಾರ್ಯಗಳನ್ನು ನೀವು ಮುಕ್ತಾಯ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕೆಲವು ಕ್ಷೇತ್ರಗಳಲ್ಲಿ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳಿರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದನ್ನು ಒಂದು ಸುವ್ಯವಸ್ಥಿತವಾಗಿ ನೀವು ಸರಿದಾರಿಗೆ ತಂದುಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಅಸ್ತವ್ಯಸ್ತವಾಗಿರುವಂಥ ಗೋಜಲಾಗಿರುವಂಥ ಈ ಸಮಸ್ಯೆಗಳ ಕೆಲಸಗಳೇನಿದೆ ಅದನ್ನು ಈ ದಿನ ಸ್ವಲ್ಪ ಪಕ್ಕಕ್ಕಿಡಬೇಕಾಗತ್ತೆ. ಏಕೆಂದರೆ ಈ ದಿನದ ಪ್ರಿಯಾರಿಟಿನೇ ಬೇರೆ ಇರುವಂಥದ್ದು ನಿಮಗೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಿಗಿಂತ ನಿಮ್ಮ ವೈಯಕ್ತಿಕ ಸುಖ ಸಂತೋಷಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು. ಹಾಗಾಗಿ ಈ ಖುಷಿ ತರುವಂಥ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಂದು ಜೊತೆ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲವು ಪ್ರಮುಖರನ್ನು, ಮನೆಯ ಹಿರಿಯರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅವರೊಂದಿಗೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ನಿಮ್ಮ ವೈವಾಹಿಕ ಬದುಕಿನ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಈ ದಿನ ಹೆಚ್ಚು ಚರ್ಚೆಗಳನ್ನು ಕೂಡ ಮಾಡುವಂಥದ್ದು ಕೂಡ ಇದೆ. ವ್ಯಾಪಾರ ವಿಸ್ತರಣೆಯಲ್ಲಿ ಕೆಲವೊಂದು ಅಡೆತಡೆಗಳು ಇರುವಂಥದ್ದು, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ತಜ್ಞರ ಒಂದು ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ನೀವು ನಿರೀಕ್ಷಿತ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕಾಗಲ್ಲ, ಪ್ರಗತಿ ಇಲ್ಲ. ಹಾಗಾಗಿ ಎಷ್ಟು ಬಂತೋ ಅಷ್ಟಕ್ಕೆ ನೀವು ಸೆಟ್ಲ್ ಆಗಬೇಕು. ಅದೇ ನಿಮಗೆ ಫಲ. ಪಾಲಿಗೆ ಬಂದದ್ದೇ ಪಂಚಾಮೃತ ಈ ದಿನದಲ್ಲಿ. ಹಾಗೆ ಈ ದಿನ ನೀವು ತಿಳಿದವರ ಮುಂದೆ ತಲೆ ಬಾಗಬೇಕು ಅನ್ನೋವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಆದರೆ ತುಳಿದವರ ಮುಂದೆ ತಲೆ ಬಗ್ಗಿಸಬಾರ್ದು, ತಿಳಿದವರ ಮುಂದೆ ತಲೆ ಬಗ್ಗಿಸ್ಬೇಕು. ಯಾರು ನಿಮಗಿಂತ ನಾಲೆಡ್ಜ್ ಇದೆ, ನಿಮಗಿಂತ ಒಂದು ರೀತಿಯಲ್ಲಿ ಅನುಭವ ಇದೆ ಅಂಥವರ ಎದುರಿಗೆ ಈ ದಿನ ನೀವು ತಲೆ ಬಗ್ಗಿಸ್ಬೇಕು. ಅವರ ವಿಚಾರಧಾರೆಗಳನ್ನು ಕೇಳಿಸ್ಕೊಳ್ಬೇಕು. ಆಗ ನಿಮಗೆ ಶ್ರೇಯಸ್ಸು. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಪ್ರಯತ್ನಗಳು ನಿಮಗೆ ನಿಧಾನಗತಿಯಲ್ಲಿ ನಡೆಯುತ್ತೆ. ಕೆಲವೊಂದು ಮುಂದೂಡಲ್ಪಡುತ್ತೆ. ಕೆಲವು ಫಲಿತಾಂಶಗಳೇ ಸಿಕ್ಕಲ್ಲ. ಕೆಲವು ನಿರರ್ಥಕವಾಗುವಂಥದ್ದು, ನೀರಿನಲ್ಲಿ ಹೋಮ ಮಾಡಿದಂಥ ಒಂದು ಪರಿಸ್ಥಿತಿ ಉದ್ಭವ ಆಗುವಂಥ ಮಿಶ್ರ ಫಲಗಳನ್ನು ಕಾಣುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮಗೆ ಸ್ವಲ್ಪ ನಿರುತ್ಸಾಹವನ್ನು ತರುತ್ತೆ. ಎಲ್ಲೋ ಒಂದು ಕಡೆ ಎನರ್ಜಿ ಇದೆ, ಎಲ್ಲೋ ಝೀಲ್ ಇದೆ, ಇಂಟ್ರೆಸ್ಟ್ ಇದೆ. ಆದರೆ ಯಾವುದೋ ಒಂದು ಸಣ್ಣ ಘಟನೆ ಅದಕ್ಕೆ ತಣ್ಣೀರು ಎರಚಿಬಿಡುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರ ಬೇಡ ಅಂತ ಹೇಳಿ ನಿರ್ಲಿಪ್ತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತೆ. ನಿಮ್ಮ ಮೇಲಧಿಕಾರಿಗಳ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ ಈ ದಿನ.
ಹಾಗಾಗಿನೇ ಅದನ್ನು ಕೋಪಪ್ ಮಾಡ್ಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು. ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಶುಭ ಸುದ್ದಿಯೊಂದು ದೊರೆಯುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನೋವಿರುವ ಮನಸ್ಸಿಗೆ ಒಂದು ಸಾಂತ್ವನದ ಮಾತುಗಳು ಸಿಕ್ಕತ್ತೆ. ಎಲ್ಲೋ ಒಂದು ಕಳೆದು ಹೋಗಿರುವಂಥ ವ್ಯಕ್ತಿಯಾಗಲಿ ವಸ್ತು ಆಗಲಿ ಮರಳಿ ಸಿಕ್ಕುವಂಥ ಸಾಧ್ಯತೆಗಳಷ್ಟು ಖುಷಿ ನಿಮಗೆ ಈ ದಿನ ಇರುತ್ತೆ, ಸಂತೋಷ ಇರುತ್ತೆ. ಪ್ರಮುಖ ವ್ಯಕ್ತಿಗಳ ಪರಿಚಯ ಏನಿದೆ ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗಾಗಿನೇ ಹೊಸದಾಗಿ ಪರಿಚಯ ಆಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ತುಂಬ ಸಂತೋಷದಿಂದ ಇರ್ತೀರಿ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಸಹಕಾರವನ್ನು ಪಡ್ಕೊಳ್ಳಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ ಹಣಕಾಸಿನ ಕಮಿಟ್ಮೆಂಟ್ಗಳ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಖರ್ಚು ಮಾಡಬೇಡಿ. ಈ ದಿನ ಮನೆಯಲ್ಲೇ ಇದ್ದು ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ವಿಶೇಷ ಯೋಜನೆಯನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಭರವಸೆಯ ದಿನ. ಏಕೆಂದರೆ ನಿಮ್ಮ ಮಹತ್ವಪೂರ್ಣವಾದಂಥ ಕೆಲವು ಕನಸುಗಳು ನನಸಾಗುವಂಥ ದಿನ. ಹಾಗೆ ಈ ದಿನ ಬಹು ನಿರೀಕ್ಷಿತವಾದಂಥ ಕೆಲಸಗಳು ಕೂಡ ಈಡೇರುತ್ತೆ. ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಲ್ಲಿ ಕೆಲಸಗಳು ಈ ದಿನ ಬಹಳ ಫಾಸ್ಟಾಗಿ ನಿಮಗೆ ನಡೆಯುವಂಥದ್ದು ಇದೆ. ಹಣಕಾಸಿನ ವ್ಯವಹಾರಗಳು ತೃಪ್ತಿದಾಯಕವಾಗಿರುತ್ತೆ. ಬಂದದ್ರಲ್ಲೇ ತೃಪ್ತಿಯನ್ನು ಪಡ್ತೀರಿ. ಅಂಥ ಒಂದು ಅನುಭವಸ್ಥರ ಒಂದು ನಡೆ ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ನೀವು ಮೇಲುಗೈ ಸಾಧಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ವ್ಯವಹಾರ ಆಗಲಿ, ಮಾತುಕತೆ, ಅದರಲ್ಲೂ ಕೂಡ ನೀವು ಮೇಲುಗೈ ಸಾಧಿಸುವಂಥದ್ದು. ಒಟ್ಟಾರೆ ನಿಮ್ಮ ಒಂದು ಸರಿ ದಾರಿಯಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಒತ್ತಾಸೆಯಾಗಿ ನಿಲ್ಲತ್ತೆ. ಹಾಗೆ ಈ ದಿನ ಹೆಚ್ಚು ಲಾಭದಾಯಕವಾಗುವಂಥ ಸನ್ನಿವೇಶದಲ್ಲಿ ನಿಮ್ಮ ವ್ಯಾಪಾರ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ದಿನ ಸಮಾಧಾನ ಇದೆ. ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷವನ್ನು ತಂದುಕೊಡುವಂಥ ವಿದ್ಯಮಾನಗಳು ನಿಮ್ಮ ಸುತ್ತ ಘಟಿಸ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸುಖಕ್ಕೆ, ನಿಮ್ಮ ಸಂತೋಷಕ್ಕೆ ಕೊರತೆ ಇಲ್ಲ. ನೀವು ಯಾವ ರೀತಿಯಲ್ಲಿ ಆ ಸನ್ನಿವೇಶವನ್ನು ಸ್ವೀಕರಿಸ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಒಂದು ರೀತಿಯಲ್ಲಿ ಮನರಂಜನೆ ಇದೆ, ಮನಸ್ಸಿಗೆ ಮುದ ಇದೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಅವಕಾಶಗಳು ಸಿಕ್ಕತ್ತೆ. ಎಕ್ಸ್ಪೆಕ್ಟೆಡ್ ಔಟ್ಕಮ್ ಈ ದಿನ ನಿಮಗೆ ಬರುತ್ತೆ. ಹಾಗಾಗಿನೇ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯ ಫಲಿತಾಂಶ ನಿಮಗೆ ಮುಂದೆ ಸಿಕ್ಕತ್ತೆ. ಇನ್ನು ಸ್ತ್ರೀಯರಿಗೆ ಈ ದಿನ ವಿಶೇಷವಾಗಿ ಸಂತೋಷ. ಮನೆಯಲ್ಲಿ ನಿಮ್ಮದೇ ಒಂದು ಆರ್ಭಟ, ನಿಮ್ಮದೇ ಒಂದು ಕೈಚಳಕ ಇರುವಂತಹ ದಿನ ಕೂಡ. ಹಾಗಾಗಿ ಈ ದಿನ ಸಂಸಾರವನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಕಾಪಾಡುವಂಥ ಒಂದು ಹೊಣೆಗಾರಿಕೆ ಇರುತ್ತೆ. ಸಂತೋಷ ಇದೆ, ಜವಾಬ್ದಾರಿ ಇದೆ. ಒಟ್ಟಾರೆ ನಿಮ್ಮ ಮನೆ ದೇವರು ನಿಮಗೆ ಸಂಪೂರ್ಣವಾಗಿ ಆಶೀರ್ವದಿಸಿದ್ದಾನೆ ಈ ದಿನ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದಾಯಕವಾಗಿರುವಂಥ ದಿನ. ಪ್ರೋತ್ಸಾಹದಾಯಕವಾದಂಥ ಕೆಲಸಗಳಾಗುತ್ತೆ. ನಿಮಗೆ ಅಪರಿಚಿತರೋ ಪರಿಚಿತರೋ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಹಕಾರವನ್ನು ಕೊಡುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಆದರೆ ಈ ಮನುಷ್ಯನಿಗೆ ನೋಡಿ, ಅನುಕೂಲಗಳು ಜಾಸ್ತಿ ಆದಾಗ ಸೋಮಾರಿ ಆಗಿಬಿಡ್ತಾನೆ, ಅವಕಾಶಗಳು ಹೆಚ್ಚಾದಾಗ ಅವಿಧೇಯನಾಗ್ಬಿಡ್ತಾನೆ, ಆದಾಯ ಹೆಚ್ಚಾದಾಗ ಅಹಂಕಾರಿ ಆಗ್ತಾನೆ, ಅಧಿಕಾರ ಹೆಚ್ಚಾದಾಗ ಅಲ್ಪನಾಗ್ತಾನೆ. ಇದು ಬದಲಾವಣೆಗಳಾಗುವಂಥದ್ದು. ಒಬ್ಬನ ಕೈಗೆ ಅಧಿಕಾರ ಸಿಕ್ಕಿದ್ರೆ ಯಾವ ರೀತಿಯಲ್ಲಿ ವರ್ತಿಸ್ತಾನೆ ಅನ್ನುವಂಥದ್ದಕ್ಕೆ ಉದಾಹರಣೆ. ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂತಾಗುತ್ತೆ. ಆದರೆ ಯಾರೂ ಕೂಡ ಇದೆಲ್ಲವನ್ನು ಮೀರಿ ನಡೀತಾರೋ ಅವರು ಮಾತ್ರ ವಿಶೇಷನಾಗ್ತಾರೆ. ಅಂಥ ಒಂದು ವಿಶೇಷತೆ ಈ ದಿನ ನಿಮಗಿದೆ. ಎಷ್ಟೇ ಅಧಿಕಾರ ಇರಲಿ, ಅಂತಸ್ತಿರಲಿ, ಶ್ರೀಮಂತಿಕೆ ಇರಲಿ, ಬಲಾಢ್ಯರಾಗಿರಲಿ, ಏನೇ ಆಗಿದ್ರೂ ಕೂಡ ಈ ದಿನ ಮನುಷ್ಯತ್ವವನ್ನು ನೀವು ಸಾರುವಂಥ, ಮನುಷ್ಯತ್ವವನ್ನು ಮೆರೆಯುವಂಥ ಕೆಲಸವೊಂದನ್ನು ಮಾಡ್ತೀರಿ. ಇದು ನಿಮ್ಮನ್ನು ಒಂದು ಸ್ಪೆಷಲ್ ಪರ್ಸನನ್ನಾಗಿ ನೋಡುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ದಿನ ಎಲ್ಲ ವರ್ಗದವರಿಗೂ ಕೂಡ ನೀವು ಅಂದರೆ ಒಂದು ಉತ್ಸಾಹ, ನಿಮ್ಮ ಕೆಲಸ ಅಂದರೆ ಅವರಿಗೆ ಇಷ್ಟ, ನಿಮ್ಮ ಸಹಕಾರ ಅಂದರೆ ಅವರ ಬಯಕೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ಬಂಧು ಮಿತ್ರರು ನಿಮ್ಮ ಜೊತೆ ಇರ್ತಾರೆ. ಕೆಲವೊಮ್ಮೆ ಈ ಒಂದು ಸಂಗಡವೇ ನಿಮಗೆ ಒತ್ತಡದ ರೂಪದಲ್ಲಿ ಇರುವಂಥದ್ದು, ಆದರೂ ಕೂಡ ನಿಭಾಯಿಸ್ತೀರಿ. ಅಂಥ ಒಂದು ವಿಶೇಷ ಕಲೆಗಾರಿಕೆ ಇದೆ. ವಿಶೇಷವಾದಂಥ ಒಂದು ಶಕ್ತಿ, ಸಾಮರ್ಥ್ಯ, ಆಲೋಚನಾ
ಒಂದು ವಿಧಾನ ಏನಿದೆ ಬಹಳ ಸಮರ್ಪಕವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಬಗೆಹರಿಸಿಕೊಳ್ಳುವಂಥ ಒಂದು ಮನಸ್ಸಿದೆ, ಒಂದು ಅಧಿಕಾರ ಇದೆ, ನಾಯಕತ್ವ ಇದೆ, ಮುಂದಾಳಿಕೆ ಇದೆ, ಎಲ್ಲವೂ ಕೂಡ ಈ ದಿನ ಇದೆ. ಅದಕ್ಕಾಗಿಯೇ ನವಗ್ರಹ ಸ್ತೋತ್ರವನ್ನು ಹೇಳಿಕೊಂಡು ಈ ದಿನ ಕೆಲಸಗಳನ್ನು ಆರಂಭ ಮಾಡಿ ಅದ್ಭುತವಾದಂತಹ ಜಯ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಒಂದು ಕಡೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದ್ದರೆ ಮತ್ತೊಂದು ಕಡೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ವಿವೇಚನೆಯಿಂದ ಈ ದಿನ ನೀವು ಖರ್ಚು ವೆಚ್ಚಗಳನ್ನು ಲೆಕ್ಕಾಚಾರದಲ್ಲಿ ಮಾಡಬೇಕು. ಹಾಗೆ ಯಾರದ್ದೋ ಒಂದು ಮರ್ಜಿಗೆ, ಯಾರದ್ದೋ ಒಂದು ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿದೆ, ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳಿರೋದ್ರಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಉಂಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಸ್ಪರ್ಧೆ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು, ಹಾಗೆ ಒಂದು ಪೈಪೋಟಿಯ ಉದ್ಯೋಗ ಸ್ಥಾನ ಆಗಲಿ ಅಥವಾ ವ್ಯಾಪಾರ ಸ್ಥಾನದಲ್ಲಾಗಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ಅನ್ಹೆಲ್ತಿ ಕಾಂಪಿಟೇಷನಲ್ಲಿ ಮನಸ್ಸಿಗೆ ಒತ್ತಡಗಳು ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಇದರಲ್ಲಿ ಒಂದು ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುತ್ತೆ. ಹಾಗೆ ನೀವು ನಾಳೆ ಕೈಗೊಳ್ಳಬೇಕಾದಂಥ ತೀರ್ಮಾನಗಳ ಬಗ್ಗೆ ಕೆಲವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಲಾಭದಾಯಕವಾಗಿದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಹಣಕಾಸಿನ ನೆರವನ್ನು ತರಲ್ಲ. ಹಾಗಾಗಿಯೇ ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಬೇಕು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ಸಣ್ಣ ಪುಟ್ಟ ಈ ಆರೋಗ್ಯ ಸಮಸ್ಯೆಯ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳಿರುತ್ತೆ. ಅದರಲ್ಲೂ ಈ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ತಾಯಿ ಇದ್ದರೆ ತಾಯಿ ಸ್ಥಾನದಲ್ಲಿರುವಂಥವರ ಜೊತೆಯಲ್ಲೂ ಕೂಡ ಈ ದಿನ ಏನೋ ಒಂದು ಸಣ್ಣ ವಿಚಾರಕ್ಕೆ ವಾದ ವಿವಾದಕ್ಕೆ ಇಳಿಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮನಸ್ಸಿಗೆ ಅಷ್ಟು ನೆಮ್ಮದಿ ಇಲ್ಲ. ಏಕೆಂದರೆ ನೀವು ಈ ದಿನ ಸೆಲ್ಫ್ ಸೆಂಟರ್ಡ್ ಆಗಿ ಇರುವಂಥವ್ರು. ನಿಮ್ಮ ಕೆಲಸ ಆಗಬೇಕು, ನಿಮ್ಮ ಬೇಳೆ ಬೇಯಬೇಕು. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳನ್ನು ಬಹಳ ಅಲ್ಪ ಪ್ರಮಾಣದಲ್ಲಿ ಯೋಚನೆ ಮಾಡ್ತೀರಿ. ಹಾಗಾಗಿಯೇ ಹೊಡೆದ್ರೆ ಭಂಡಾರ ಹೊಡಿಬೇಕು ಅಂತ ಹೇಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಆಲೋಚನೆ ಮಾಡಿ ದೊಡ್ಡ ದೊಡ್ಡ ಅನುಭವಗಳನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಸಿದ್ಧರಾಗಬೇಕಾಗತ್ತೆ. ಹಾಗೆ ಈ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭಗಳು ನಿಮಗೆ ಸಿಕ್ಕತ್ತೆ. ತುಂಬ ಉತ್ಸಾಹ ಇದೆ, ಎನರ್ಜಿ ಇದೆ, ಕ್ಯೂರಿಯಾಸಿಟಿ ಇದೆ. ಆದರೆ ಸಮಯಕ್ಕೆ ಸರಿಯಾಗಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಅಪ್ಲೈ ಮಾಡಲ್ಲ. ಇದರಿಂದ ಬರಬೇಕಾದದ್ದು ನಿಮಗೆ ಬರಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರಲ್ಲ ಅನ್ನೋಂಥ ವಿಚಾರವನ್ನು ಈ ದಿನ ನೀವು ಅನುಭವಿಸ್ತೀರಿ. ಹಾಗೆ ಕೆಲವೊಮ್ಮೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರೆ. ಏಕೆಂದರೆ ಹೇಳಿದ್ರೆ ಈ ಕೆಲವರು ತುಂಬ ಸ್ಮಾರ್ಟ್ ಆಗಿರ್ತಾರಲ್ಲ, ಅಂಥ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ ವಾಟ್ ಟು ಸೇ ಆ್ಯಂಡ್ ವಾಟ್ ನಾಟ್ ಟು ಸೇ ಅನ್ನುವಂಥದ್ದು. ಆದರೆ ಈ ತುಂಬ ಬುದ್ಧಿವಂತಿಕೆ ಇರುವಂಥ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ವೆದರ್ ಟು ಸೇ ಇಟ್ ಆರ್ ನಾಟ್ ಅನ್ನುವಂಥದ್ದು. ಮಾತನ್ನೇ ಪ್ರಾರಂಭ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ದಿನ ಯಾವುದೇ ವಾದ ವಿವಾದಗಳ ಸಂದರ್ಭದಲ್ಲಿ ಸ್ವಲ್ಪ ತಟಸ್ಥರಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಅಭಿಪ್ರಾಯಕ್ಕೂ ಕೂಡ ನೀವು ಸ್ವಲ್ಪ ಮನ್ನಣೆಯನ್ನು ಕೊಡಿ. ಅವರನ್ನು ಈ ದಿನ ಬೆಳೀಲಿಕ್ಕೆ ಬಿಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ತುಂಬ ಲಾಭ ಇದೆ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತುಂಬ ನೆಮ್ಮದಿ ಇದೆ. ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಬೆಲೆ ಬಾಳುವ ವಸ್ತ್ರಗಳನ್ನು, ಒಡವೆಗಳನ್ನು, ವಾಹನವನ್ನು ಏನೋ ಒಂದನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನ ಇದೆ, ಸಂಕಲ್ಪ ಇದೆ. ಇದನ್ನು ಮುಂದುವರಿಸಿದ್ರೆ ತುಂಬ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಇದ್ದಂತಹ ಏರಿಳಿತಗಳು ದೂರ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದೀರಿ. ನಷ್ಟ ಆದರೂ ಪರವಾಗಿಲ್ಲ, ಆ ನಿರ್ಧಾರದಿಂದ ಮುಂದೆ ಲಾಭ ಆಗತ್ತೆ ಅನ್ನುವಂಥ ಒಂದು ದಿಟ್ಟವಾದಂತಹ ತೀರ್ಮಾನ ನಿಮ್ಮ ಪರವಾಗಿರುತ್ತೆ ಈ ದಿನ. ಹಾಗೆ ಈ ದಿನ ಶುಭ ಕಾರ್ಯಕ್ಕೆ ಆಹ್ವಾನ
ಬರುವಂಥದ್ದು, ಶುಭ ಕಾರ್ಯಗಳಿಗೆ ಭಾಗವಹಿಸುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿ ಇರುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ನಿರೀಕ್ಷಿತ ಲಾಭ ನಿಮ್ಮ ವ್ಯವಹಾರದಿಂದ ಸಿಕ್ಕತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇರಲಿ, ಅದರಲ್ಲಿ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳಲಿಕ್ಕೆ ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಚೆನ್ನಾಗಿದೆ. ನಿಮ್ಮ ಸ್ನೇಹಿತರ ಸಹಕಾರ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಹೊಸ ಹೊಸ ಅವಕಾಶಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಹಾಗೆ ಈ ದಿನದ ಎನರ್ಜಿ ಏನಿದೆ ಅದು ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಪ್ರೇರೇಪಣೆ ನೀಡುವಂಥದ್ದು. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೋದು, ನಿಮ್ಮ ಮಾತನ್ನು ಈಡೇರಿಸ್ಕೊಳ್ಬೋದು ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ಒಂದು ಒಳ್ಳೆಯ ಪಾಠ ಸಿಕ್ಕುವಂಥದ್ದು. ಜೀವನದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ಗುರು ಅಂತ ಹೇಳಿದ್ರೆ ಅದು ಸಮಯ. ಏಕೆ ಅಂತ ಹೇಳಿದ್ರೆ ಈ ಸಮಯ ಕಲಿಸುವಂಥ ಪಾಠಗಳನ್ನು ಯಾರೂ ಕೂಡ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಿಚಾರ ಇದೆ. ಹಾಗಾಗಿ ಅಂಥ ಒಂದು ದೊಡ್ಡ ಪಾಠವನ್ನು ಈ ದಿನ ಕಲ್ತ್ಕೊಳ್ತೀರಿ. ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಅದನ್ನು ಅನುಭವಿಸ್ತೀರಿ ಕೂಡ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳಿದ್ದರೂ ಕೂಡ ಒಳ್ಳೆಯ ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಸಂಪಾದನೆ, ನಿಮ್ಮ ಖರ್ಚು ವೆಚ್ಚ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಲೆಕ್ಕಾಚಾರ ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನದ ವಿವಾದಗಳೇನಿದೆ ಅದು ನಿಮ್ಮನ್ನು ಸ್ವಲ್ಪ ಘಾಸಿಗೊಳಿಸುವಂಥ ಸಾಧ್ಯತೆಗಳಿರುತ್ತೆ. ಮನಸ್ಸಿಗೆ ತೀರಾ ಹಚ್ಚಿಕೊಂಡಿರುವಂಥ ವಿಚಾರಗಳು, ತೀರಾ ಒಂದು ಕ್ಷುಲ್ಲಕ ವಿಚಾರ, ಅದನ್ನು ಬಹಳ ಎನ್ಲಾರ್ಜ್ ಆಗಿ ನೋಡ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟಿದ್ದೀರಿ. ಅದಕ್ಕಾಗಿಯೇ ಈ ದಿನ ಮನಸ್ಸಿನ ಒತ್ತಡದ ಜೊತೆಗೆ ಕೆಲವೊಮ್ಮೆ ಕಸಿವಿಸಿಗಳಾಗುವಂಥದ್ದು ಕೂಡ ಇರುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂತ ಹೇಳಿದ್ರೆ ಅಂಥ ಒಂದು ಈ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಬಾಧಿಸ್ತಾ ಇರುವಂಥ ವಿಚಾರಗಳೇನಿದೆ ಅದನ್ನು ಆದಷ್ಟು ದೂರ ಇಡಬೇಕು. ಏಕೆಂದರೆ ಕೆಲವು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳು ನಿಮ್ಮ ಕಣ್ಣು ಮುಂದೆ ಇದೆ, ಅದನ್ನು ಮಾಡಬೇಕು, ಅದಕ್ಕೆ ಸಿದ್ಧತೆಗಳಾಗಬೇಕು, ಅದಕ್ಕೆ ನಿಮ್ಮ ಎನರ್ಜಿ ಬೇಕು, ಅದಕ್ಕೆ ನಿಮ್ಮ ಒಂದು ಪ್ಲ್ಯಾನಿಂಗ್ ಅನ್ನುವಂಥದ್ದು ಬೇಕು. ಅದರ ಕಡೆ ಗಮನ ಕೊಡಿ. ಈ ಸಣ್ಣ ವಿಚಾರ ಮರೆತು ಹೋಗುತ್ತೆ ನಿಮಗೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಅಡೆತಡೆಗಳು ಎದುರಾದರೂ ಕೂಡ ಅವುಗಳನ್ನು ಬಹಳ ಪರಿಶ್ರಮದಿಂದ ಜಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ಅಷ್ಟು ಬುದ್ಧಿವಂತಿಕೆ ನಿಮಗಿದೆ. ಆದರೆ ಸಕಾಲಕ್ಕೆ ಅದನ್ನು ಬಳಸ್ಕೊಳ್ಬೇಕಷ್ಟೇ. ಇನ್ನು ಸ್ಥಿರಾಸ್ತಿಯ ವಿಚಾರಗಳು ಸ್ವಲ್ಪ ಕಿರಿಕಿರಿಗಳನ್ನು ಉಂಟು ಮಾಡ್ಬೋದು. ಸದ್ಯಕ್ಕೆ ಅದನ್ನು ಪಕ್ಕಕ್ಕಿಡಿ. ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಯಾವುದೇ ಒತ್ತಡಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಶ್ರಮಶೀಲತೆಯನ್ನು ಜಾಸ್ತಿ ಹಾಕಿ, ಎಫರ್ಟ್ ಹಾಕಿ, ತನ್ನಿಂದ ತಾನೇ ಕೆಲಸಗಳಾಗತ್ತೆ. ಅದಕ್ಕೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿ ನಿಮಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಾನೆ ಈ ದಿನ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪೂರ್ಣವಾದಂತಹ ದಿನ, ಒಂದು ಕಂಪ್ಲೀಟ್ ಡೇ ಅಂತ ಹೇಳ್ಬೋದು. ಏಕೆಂದರೆ ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅದರಲ್ಲಿ ಒಂದು ಸಮಾಧಾನ ಇದೆ, ಶಾಂತಿ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಅನರ್ಥಗಳಾಗ್ಬೋದೇ ಹೊರತು ಆ ಒಂದು ಘಟನೆಗಳನ್ನು ಹಾಗೆ ಬಿಟ್ಟರೆ ಒಂದು ವಿಶೇಷ ಅನುಭವ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸಾಮಾನ್ಯವಾಗಿ ಲಾಭದಾಯಕ ಸ್ಥಿತಿಯಲ್ಲೇ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬಂದರೂ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮೇಲಧಿಕಾರಿಗಳ ಬೆಂಬಲ ಇದೆ, ಸಹೋದ್ಯೋಗಿಗಳ ಸಹಕಾರ ಇದೆ. ಇದರಿಂದ ಯಾವುದೇ ಒಂದು ಕೆಲಸವನ್ನು ಕೂಡ ಬಹಳ ದಿಟ್ಟವಾಗಿ ಎದುರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಶುಭ ಕಾರ್ಯಗಳ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಈ ದಿನ ಹೊಸ ವಾಹನ ಯೋಗ ಇದೆ, ಪ್ರಯಾಣ ಚೆನ್ನಾಗಿರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ದಿನ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗ್ಬಿಡ್ತಾರೆ. ಯಾಕೆಂದರೆ ನಿಮ್ಮ ಮಾತು, ನಿಮ್ಮ ವಿನಯವಂತಿಕೆ, ನೀವು ಕೆಲಸ ಕಾರ್ಯಗಳನ್ನು ಮಾಡುವಂಥ ವೈಖರಿ ಇದೆಲ್ಲವೂ ಕೂಡ ಅಂಥವರನ್ನು ಮೆಸ್ಮರೈಸ್ ಮಾಡುತ್ತೆ. ಹಾಗಾಗಿ ಈ ದಿನ ನಿಮ್ಮಿಂದ ದೂರ ಹೋಗಿರುವಂಥವರು ಹತ್ತಿರಕ್ಕೆ ಬರ್ತಾರೆ. ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಿಕೊಂಡು ನಿಮ್ಮ ಬಂಧು ಮಿತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ.
ಹಾಗಾಗಿನೇ ಈ ದಿನದ ವ್ಯವಹಾರಗಳು ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಕೆಲವೊಂದು ಕಹಿ ಘಟನೆಗಳನ್ನು ಬಿಟ್ಟರೆ ಈ ದಿನ ಒಟ್ಟಾರೆ ಈ ದಿನ ನಿಮ್ಮ ದಿನವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಅಪರೂಪದ ಅವಕಾಶಗಳು ಸಿಕ್ಕುವಂಥ ದಿನ. ಹಿಂದೆಂದೂ ಕಂಡಿರದಂತಹ ಒಂದು ಒಳ್ಳೆಯ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ಹಾಗಾಗಿ ಅಂಥದ್ದನ್ನು ವಿಶೇಷ ರೀತಿಯಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ವ್ಯವಧಾನ ನಿಮಗಿರಬೇಕು. ಸ್ವಲ್ಪ ತಾಳ್ಮೆ ಇರಬೇಕು. ಹಾಗೆ ಈ ದಿನ ಯಾವ ಯಾವ ಕೆಲಸಗಳನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಒಂದು ದಾರಿಯನ್ನು ಕಂಡುಕೊಳ್ಬೇಕಾಗತ್ತೆ. ತುಂಬ ಕಷ್ಟಪಟ್ಟು ಅಲ್ಪವಾಗಿ ಸಾಧನೆ ಮಾಡೋದಕ್ಕಿಂತ ಈ ದಿನ ಸಾಧನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಒಂದು ಉಚಿತವಾದಂತಹ ಸೂಕ್ತವಾದ ದಾರಿಯನ್ನು ಕಂಡುಕೊಳ್ಳುವಂಥದ್ದು ಬುದ್ಧಿವಂತರ ಲಕ್ಷಣ. ಅದು ನಿಮಗೆ ಒಂದು ಚಾಲೆಂಜ್ ಆಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ದೂರದ ಬಂಧುಗಳ ಜೊತೆಯಲ್ಲಿ ಆಗಿರುವಂಥ ಭಿನ್ನಾಭಿಪ್ರಾಯಗಳು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ಇದೆ. ಯಾವುದೋ ಒಂದು ಗಾಳಿ ಸುದ್ದಿ, ಯಾವುದೋ ಒಂದು ನಿಮ್ಮ ಮೇಲೆ ಅಪಪ್ರಚಾರ, ಇಂಥದ್ದಕ್ಕೆ ಈ ದಿನ ಮನಸ್ಸು ಸ್ವಲ್ಪ ವಿಚಲಿತವಾಗಿರುತ್ತೆ, ನಿರುತ್ಸಾಹ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಉತ್ಸಾಹ ತುಂಬ ಕಡಿಮೆ ಇರುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ನಷ್ಟ ಆಗ್ಬೋದು, ಖರ್ಚು ಜಾಸ್ತಿ ಆಗ್ಬೋದು, ಹಣವನ್ನು ಪಡ್ಕೊಂಡಂಥವರು ಕೊಡದೇ ಇರ್ಬೋದು. ಇನ್ನು ವಿಶೇಷವಾಗಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ಹಣದ ಅವಶ್ಯಕತೆ ಇದೆ. ಸಾಲ ಸೋಲ ಮಾಡುವಂಥ ಆಲೋಚನೆಗಳು ಕೂಡ ಮನಸ್ಸಿಗೆ ಬರುವಂಥದ್ದಿದೆ. ಆದರೆ ಇವೆಲ್ಲವೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ನಿಮಗೆ. ಹಾಗಾಗಿ ಈ ದಿನ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಆಶಾದಾಯಕವಾಗಿರಿ. ಅಭಿವೃದ್ಧಿ ಆಗ್ತೀನಿ, ಆರೋಗ್ಯ ವೃದ್ಧಿಯಾಗತ್ತೆ, ಸಂಪಾದನೆ ಚೆನ್ನಾಗಾಗತ್ತೆ ಅನ್ನುವಂಥ ಒಂದು ಪಾಸಿಟಿವ್ ನೋಟಲ್ಲೇ ಈ ದಿನ ಇದ್ದರೆ ನಿಮಗೆ ಮುಂದೊಂದು ದಿನ ಒಳ್ಳೆಯ ಭರವಸೆಯ ಬೆಳಕು ಕಾಣಿಸುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಎಚ್ಚರಿಕೆಯಿಂದ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ, ಲಾಭದಾಯಕವಾದಂಥ ದಿನ. ಅದರಲ್ಲೂ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂಥ ದಿನ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತ ಧನ ಲಾಭ ಕೂಡ ಆಗುವಂಥದ್ದು ಇದೆ. ಬರಬೇಕಾದಂಥ ಹಣ ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ನೀವು ಉದ್ಯೋಗ ಮಾಡ್ತಾ ಇರುವಂಥ ಸ್ಥಳದಲ್ಲೋ ವ್ಯಾಪಾರ ಮಾಡ್ತಾ ಇರುವಂಥ ಒಂದು ಕ್ಷೇತ್ರದಲ್ಲೋ ಹೆಚ್ಚಿನ ಲಾಭವನ್ನು, ಅನುಕೂಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಒಳ್ಳೆಯ ಉದ್ಯೋಗದ ಯೋಗ ಇರುವಂಥದ್ದು. ಹಾಗಾಗಿ ನಿರುದ್ಯೋಗಿಗಳು ಕೂಡ ನಿಮ್ಮ ಪ್ರಯತ್ನವನ್ನು ಈ ದಿನ ಮುಂದುವರಿಸಿದ್ರೆ ಒಂದು ರೀತಿಯಲ್ಲಿ ಸೆಟ್ಲ್ ಆಗುವಂಥ ಅವಕಾಶಗಳು ಇದೆ. ಇನ್ನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಹೊಸ ಹೊಸ ಯೋಜನೆಗಳು ಬರುತ್ತೆ. ಹಾಗಾಗಿ ತುಂಬ ಇನ್ನೋವೇಟಿವ್ ಆಗಿರುವಂಥ ಆಲೋಚನೆಗಳು ಮನಸ್ಸಿಗೆ ಬರೋದರಿಂದಲೇ ಈ ದಿನ ತುಂಬ ಎನರ್ಜಿ ಇದೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೂ ಕೂಡ ಮಾಡುವಂಥ ವ್ಯವಹಾರಗಳಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಾಗಲಿ ಹೆಚ್ಚಿನ ಲಾಭ ಇದೆ, ಅನುಕೂಲ ಇದೆ. ಇನ್ನು ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾದಂತೆ ಕಂಡಾಗ ಕೆಲಸಗಳನ್ನು ಬಹಳ ಜರೂರಾಗಿ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಬಂದ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಒಳ್ಳೆಯ ಒಂದು ಯೋಗ ಇದೆ, ಒಳ್ಳೆಯ ವಿಷನ್ ಇದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ, ಅದನ್ನು ಬಳಸ್ಕೊಂಡು ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.